ಎಲೆಕ್ಷನ್ ಬರ್ತೈತೆ. ಈ ಬಾರಿ ನೀವು ಬಿಜೆಪಿ ಓಟ್ ಹಾಕ್ತಿರೋ ಕಾಂಗ್ರೆಸ್ ಓಟ್ ಹಾಕ್ತಿರೋ? ಬಿಜೆಪಿ. ಎದಕ್ಕೋಸ್ಕರ ಸರ್ ಬಿಜೆಪಿ ಓಟ್ ಹಾಕ್ತೀರಾ? ಮೋದಿ ಸರ್. ಬಿಜೆಪಿ ಸರ್. ನರೇಂದ್ರ ಮೋದಿ. ಎದಕ್ಕೋಸ್ಕರ ಮೋದಿ ಅವ್ರಿಗೆ? ಅವರು ಒಳ್ಳೇದು ಮಾಡಿದ್ದಾರೆ. ಏನು ಒಳ್ಳೇದು ಮಾಡಿದ್ದಾರೆ ಸರ್? ಯಾಕಂತ ಕೇಳಿ ಎಲ್ಲ ಜನರಿಗೆ ಒಳ್ಳೇದು ಮಾಡ್ತಾರೆ ಅವರು. ಸರ್ ನಮ್ದೇನಿದ್ರು ಬಿಜೆಪಿ ಸರ್. ಎದಕ್ಕೋಸ್ಕರ ಬಿಜೆಪಿ ಬರ್ಬೇಕು ಸರ್? ಸರ್ ಸರ್ಕಾರ ಅಭಿವೃದ್ಧಿ ಮಾಡ್ತಾ ಇದೆ. ಕೇಂದ್ರ ಸರ್ಕಾರದಲ್ಲಿ ಭಾಳಷ್ಟು ಅಭಿವೃದ್ಧಿ ಮಾಡ್ತಾ ಇದೆ. ದೇಶ ಅಭಿವೃದ್ಧಿ ಆಗ್ತಾ ಇದೆ, ರಾಜ್ಯ ಅಭಿವೃದ್ಧಿ ಆಗ್ತಾ ಇದೆ, ಹಾಗೂ ಎಲ್ಲ ದೇವಸ್ಥಾನಗಳನ್ನು ಅಭಿವೃದ್ಧಿ ಆಗ್ತಾ ಇದೆ. ಈಗ ಇತ್ತೀಚೆಗೆ ಯಾವುದು ಕೇಂದ್ರ ಸರ್ಕಾರ ಬಂದಲ್ಲಿದ್ದ, ಹಂಗಾಗಿ ನಾವು ಏನು ಮಾಡೋದು ಕೇಂದ್ರ ಸರ್ಕಾರಕ್ಕೆ ವೋಟ್ ಹಾಕ್ತೀವಿ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಗಣೇಶ್ ಅಂತ. ಏನು ಓದ್ತಾ ಇದ್ದೀರಾ ಸರ್? ನಾವು ಡಿಗ್ರಿ ಫಸ್ಟ್ ಇಯರ್ ಓದ್ತೀವಿ. ಡಿಗ್ರಿ ಫಸ್ಟ್ ಇಯರ್. ಸರ್ ಈಗ ಈ ಬಾರಿ ಮೊದಲು ಓಟ್ ಹಾಕ್ತಾ ಇದ್ದೀರಾ ಲೋಕಸಭಾ ಎಲೆಕ್ಷನ್ಗೆ? ಈ ಬಾರಿ ಬಿಜೆಪಿ ಓಟ್ ಹಾಕ್ತಿರೋ ಕಾಂಗ್ರೆಸ್ ಓಟ್ ಹಾಕ್ತೀರಾ? ಕಾಂಗ್ರೆಸ್ ಓಟ್ ಹಾಕ್ತೀವಿ ಸರ್. ಯಾವ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಓಟ್ ಹಾಕ್ತೀರಾ ಸರ್? ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯ ಅವರಿಂದ ತುಂಬ ಉಪಯೋಗಗಳಾಗಿದೆ ಸರ್. ಉಪಯೋಗ ಆಗಿದೆ. ಹಾಂ ಈಗ ಸರ್. ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾವೆ ರಾಜ್ಯ ಸರ್ಕಾರ. ಹಾಂ ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಾ? ಗ್ಯಾರಂಟಿ ಯೋಜನೆಯಿಂದ ಬಡವರಿಗೆ ತುಂಬ ಉಪಯೋಗ ಆಗಿದೆ ಸರ್. ಉಪಯೋಗ ಆಗಿದೆ. ಮೇಡಮ್ ಈ ಬಾರಿ ಲೋಕಸಭಾ ಎಲೆಕ್ಷನ್ ಅಲ್ಲಿ ಬಿಜೆಪಿ ಓಟ್ ಹಾಕ್ತಿರೋ ಕಾಂಗ್ರೆಸ್ ಓಟ್ ಹಾಕ್ತಿರೋ? ಕಾಂಗ್ರೆಸ್. ಕಾಂಗ್ರೆಸ್. ಯಾವ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಓಟ್ ಹಾಕ್ತೀರಾ ಮೇಡಮ್? ಅವರೆಲ್ಲ ಸೌಲಭ್ಯಗಳನ್ನು ಕೊಡ್ತಾರೆ. ಸೌಲಭ್ಯ ಕೊಟ್ಟಿದ್ದಾರೆ. ಮೇಡಮ್ ಈಗ ರಾಜ್ಯ ಸರ್ಕಾರ ಬಂದು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, 5 ಗ್ಯಾರಂಟಿ ಅಂತ. ಇದರಿಂದ ಜನಸಾಮಾನ್ಯರಿಗೆ ಬಡವರಿಗೆಲ್ಲ ಉಪಯೋಗ ಆಗ್ತಾ ಇದೆಯಾ? ಉಪಯೋಗ ಆಗಿದೆ. ನಿಮಗೆಲ್ಲ 2,000. ಸರ್ ನಮಸ್ಕಾರ. ನಮಸ್ಕಾರ. ಈ ಬಾರಿ ಲೋಕಸಭಾ ಎಲೆಕ್ಷನ್ ಅಲ್ಲಿ ಬಿಜೆಪಿ ಓಟ್ ಹಾಕ್ತಿರೋ ಕಾಂಗ್ರೆಸ್ ಓಟ್ ಹಾಕ್ತಿರೋ? ಕಾಂಗ್ರೆಸ್. ಯಾವ ಕಾರಣಕ್ಕೋಸ್ಕರ ಸರ್? ಎಲ್ಲ ಬಡವರ ಪರ ಇದ್ದಾರೆ, ಸಾಮಾಜಿಕ ಪರವಾಗಿದ್ದಾರೆ. ಈಗ ಪ್ರಧಾನಿ ಯಾರಾಗಬೇಕು ಸರ್? ಮೋದಿ ಅವರು ಆಗಬೇಕು, ರಾಹುಲ್ ಗಾಂಧಿ ಅವರು ಆಗಬೇಕು? ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ. ಮೇಡಮ್ ಅನ್ಪೂರ್ಣ ರೀ. ಅನ್ಪೂರ್ಣ. ಮೇಡಮ್ ಈ ಸರಿ ಎಲೆಕ್ಷನ್ ಅಲ್ಲಿ ನೀವು ಬಿಜೆಪಿ ಓಟ್ ಹಾಕ್ತಿರೋ ಕಾಂಗ್ರೆಸ್ ಓಟ್ ಹಾಕ್ತಿರೋ? ಕಾಂಗ್ರೆಸ್. ಕಾಂಗ್ರೆಸ್. ನಿಮ್ಮ ಹೆಸರು? ನನ್ನ ನಿರ್ಮಲ. ನಿರ್ಮಲ್ಲ. ಮೇಡಮ್ ಈ ಬಾರಿ ಲೋಕಸಭಾ ಎಲೆಕ್ಷನ್ ಬರ್ತೈತ್ರಿ. ಹೌದು. ಬಿಜೆಪಿ ಓಟ್ ಹಾಕ್ತಿರೋ ಕಾಂಗ್ರೆಸ್ ಓಟ್ ಹಾಕ್ತಿರೋ? ನಮ್ಗೆ ಸರ್ಕಾರ ದೇಶ ಉಳಿಬೇಕಂದ್ರೆ ಮೋದಿಗೆ ಓಟ್ ಹಾಕ್ತೀವಿ. ಮೋದಿ ಓಟ್ ಹಾಕ್ತಿರೋ? ಹೌದು. ನಮಗೆ ಬಸ್ ಫ್ರೀ ಆಗೈತಿ, ರೊಕ್ಕ 2,000 ಕೊಡ್ತಾನಂತ ನಮ್ಗೇನು ಖುಷಿ ಇಲ್ಲ. ಹಾಂ, ನಮಗೇನು ದೇಶ ಉಳಿಬೇಕು. ನಾವು ಮೋದಿಗೆ ಓಟ್ ಹಾಕ್ತೀವಿ. ಮೋದಿಗೆ ಓಟ್ ಹಾಕ್ತೀವಿ. ಹಾಂ, ಮೋದಿಗೆ ಓಟ್ ಹಾಕ್ತೀವಿ. ಈಗ ಗ್ಯಾರಂಟಿ ಕೊಟ್ಟೈತಲ್ರಿ, ಇದೆಲ್ಲ ಉಪಯೋಗ ಆಗ್ತೈತೇನ್ರಿ? ಎದಕ್ಕೆ ಉಪಯೋಗ ಆಗ್ತೈತಿ? ಯಾರ ಮ್ಯಾಗ ಕೊಡ್ತಾರ್ರಿ ಅವ್ರು? ನಮ್ಮ ದುಡ್ಡು ಅದನ್ನ ಹೆಚ್ಚು ಮಾಡಿ ಇದನ್ನ ಹೆಚ್ಚು ಮಾಡಿ ಕೊಡಕತ್ತೇನ್ರಿ. ಅಂದ್ರೆ ಯಾವ್ದು ಜಾಸ್ತಿ ಆಗೈತ್ರಿ ರೇಟ್? ಹಾಂ, ಎಲ್ಲದೂ ರೇಟ್ ಆಗೈತೆ. ಎಲ್ಲ ಅಕ್ಕಡಿ ಕಾಳಿದ್ದ ಹಿಡ್ಕೊಂಡು ತರಕಾರಿಲಿದ್ದ ಹಿಡ್ದು ಎಲ್ಲ ರೇಟ್ ಆಗೈತೆ. ಅಂದ್ರೆ ರೈತರಿಗೋಸ್ಕರ ಯಾವ ಥರ ಯೋಜನೆ ತರಬೇಕೈತ್ರಿ? ರೈತರಿಗೆ ಒಂದು ಸ್ವಲ್ಪ ಸಸ್ತಾ ಮಾಡ್ಬೇಕ್ರಿ ಮಾಲು. ಈಗ ನಮ್ಮ ಮನೆ ಎಷ್ಟದ ಹೊಲ ಇಲ್ಲ, ದುಡ್ಕೊಂಡು ತಿಂತೀವಿ. ಬೆಳಿಮ ಅಂತ ಹಾಕ್ತಾರೆ ಅವ್ರಿಗೆ. ನಮಗೇನಿಲ್ಲ, 2,000 ರೂಪಾಯಿ ಮಾಡೋಣ. ಈಗ ಇಲೆಕ್ಷನ್ ಆತಂದ್ರೆ ಅದು ಹೋಗ್ತದೆ. ನಮಗೇನು ಅದೇನು ಖುಷಿ ಇಲ್ಲ. ನಾವೇನು ಹುಟ್ಟಿದಾಗಲಿದ್ದ ಅದನ್ನೇ ತಿಂದಿಲ್ಲ. ಆದ್ರೆ ಮೋದಿ ಬರ್ಬೇಕು. ಮೋದಿನ ಬರ್ಬೇಕು. ಓಕೆ.